ಎಲ್ಲರಿಗೂ ನಮಸ್ಕಾರ. ನಾನು ರಶ್ಮಿತಾ, ಇವರು ನಮ್ಮ ಪತಿದೇವರು ಹೊನ್ನೇಶ್. ನಾವು ಈಗ ತಾನೇ ನೀ ಬಂದ ಗಳಿಗೆ ಅನ್ನೋ ಒಂದು ಸಾಂಗ್ನ ನೋಡ್ಕೊಂಡು ಕುತ್ಕೊಂಡಿದೀವಿ. ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಲಿರಿಕ್ಸ್ ಅಂದ್ರೆ ಮೈಂಡ್ ಅಲ್ಲಿ ನಾನು ಈಗಲೂ ಅದು ಸಾಂಗ್ ಗುನುಗ್ತಾ ಇದೆ. ಹಾಗೇನೆ ನಾನು ಆ ಸಾಂಗ್ ಅಲ್ಲಿ ನಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೆ. ಸೀರಿಯಸ್ಲಿ ನಾನು ನಮ್ಮಿಬ್ರು ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ ಹೇಗಿರುತ್ತೆ ಅಂತ. ಅದೊಂಥರ ತುಂಬಾ ಪರ್ಸ್ನಲಿ ನನಗೆ ಪರ್ಸ್ನಲಿ ತುಂಬಾ ಚೆನ್ನಾಗ್ ಅನಿಸ್ತು. ಒಂಥರ ಅದು ಲವರ್ಸಿಗೆ ಮಾತ್ರ ಗೊತ್ತಾಗತ್ತೆ, ಅದೊಂದು ಸ್ಪಾರ್ಕ್ ಬರುತ್ತಲ್ಲ, ಅದು ಲವರ್ಸಿಗೆ ಮಾತ್ರ ಗೊತ್ತಾಗುತ್ತೆ. ನಂಗಂತೂ ಪರ್ಸನಲಿ ಲಿರಿಕ್ಸ್ ತುಂಬಾ ಇಷ್ಟ ಆಯ್ತು ಅಂಡ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ್ರೆ ಅಂದ್ರೆ ತುಂಬಾ ರಿಯಾಲಿಸ್ಟಿಕ್ ಆಗಿದೆ ಎಲ್ಲದನ್ನು. ಸಿನಿಮಾಟೋಗ್ರಫಿ ಎಲ್ಲದೂ ತುಂಬಾ ರಿಯಾಲಿಸ್ಟಿಕ್ ಆಗಿದೆ. ಹರ್ಷಿಕಾ ಅಂಡ್ ರಜತ್ ಹೆಗಡೆ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಾನು ನಿನ್ನ ಲೈಫ್ ಅಲ್ಲಿ ಬಂದಾಗ ಆ ನೀ ಬಂದ ಗಳಿಗೆ ಹೇಗಿತ್ತು? ಎದೆ ಜಲ್ ಅನ್ನಿಸ್ತಾ? ಎದೆ ಜಲ್ ಅಂತ ಅನ್ಸಿದಕ್ಕೆ ಈಗ ಮದ್ವೆ ಆಗಿರೋದು. ಸೊ ಆಬ್ವಿಯಸ್ಲಿ ನೀವು ಬಂದ ಗಳಿಗೆ ಲೈಫ್ ತುಂಬಾ ಟರ್ನಿಂಗ್ ಪಾಯಿಂಟ್ಸ್ ತಗೊಳ್ತು. ಈಗ ತುಂಬಾ ಹ್ಯಾಪಿಲಿ ವಿ ಆರ್ ಮ್ಯಾರಿಡ್. ತುಂಬಾ ಕನೆಕ್ಟ್ ಆಗುತ್ತೆ ತುಂಬಾ ಹತ್ರದಲ್ಲಿ. ಅದೇ ತರ ಸ್ಪ್ಲೆಂಡರ್ ಆಗಿರ್ಬೋದು ಅಥವಾ ಅದೇ ತರ ಅಡಿಗೆ ಮನೆ ಆಗಿರ್ಬೋದು, ತುಂಬಾ ಇರುತ್ತೆ. ಅದೆಲ್ಲ ಇರ್ಲಿ. ಫಸ್ಟ್ ಗಳಿಗೆ ನಮ್ಮಿಬ್ರದ್ದು ಕ್ಯಾಮ್ರಾ ಮುಂದೆನೆ ಏ ಕರಿಯಪ್ಪ ಅವ್ರನ್ನ ಅನ್ನೋ ತರ ಇತ್ತು. ಕರಿಯ ಅವ್ರನ್ನ ಅಂತ ನನಗೂ ಯಾರಪ್ಪ ಇವರು ಅನ್ನೋ ತರ ಇತ್ತು. ಅಲ್ಲಿಂದ ಇಲ್ಲಿ ತನಕ ಗಳಿಗೆ ಹೋಗ್ತಾ ಇದೆ. ಈ ಒಂದು ಸಿನಿಮಾನ ಈ ಮಟ್ಟಕ್ಕೆ ತಂದು ಇವತ್ತು ಆಲ್ರೆಡಿ ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತಾ ಇರೋದು ಬಹಳ ಹೆಮ್ಮೆ ಇದೆ, ಬಹಳ ಖುಷಿ ಇದೆ. ಹಾಗೆ ಈ ಒಂದು ಕ್ವಾಲಿಟಿ ಕೊಡ್ತಾ ಇರೋದು ಅಷ್ಟೇ ನನಗೆ ಬಹಳ. ಅಂದ್ರೆ ಬೇಸಿಕಲಿ ಕ್ವಾಲಿಟಿ ಅಂದ್ರೆ ನಾವೇನೋ ನೋಡ್ತೀವಿ ಅಂದಿದ ತಕ್ಷಣ ನಮ್ಗದು ಕನೆಕ್ಟ್ ಆಗಬೇಕಷ್ಟೇ. ನೀವು ನೋಡಿ, ಲಿರಿಕ್ಸ್ ಕೇಳಿ, ಮ್ಯೂಸಿಕಲಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಿ, ಒಂದು ಫೀಲ್ಗಂತೂ ಹೋಗ್ತೀರಿ. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಈ ವ್ಯಾಲೆಂಟೈನ್ಸ್ ಡೇಗೆ ಈ ಪ್ರೇಮಿಗಳಿಂದ ನೀ ಬಂದಗಳಿಗೆ ಸುಜ್ಜಲ್ಲಂತೂ ಎದೆಗೆ ಅನ್ನೋ ಸಾಂಗ್ ನ ಈಗ ತಾನೇ ರಿಲೀಸ್ ಮಾಡಿದೀವಿ. ನಮ್ಮ ಎಲ್ಲಾ ಅಭಿಮಾನಿಗಳಿಗೂ, ನಮ್ಮನ್ನು ಯಾರ್ಯಾರು ಪ್ರೀತಿಸ್ತಿರೋ ಎಲ್ಲರೂ ಈ ಪ್ರೇಮಿಗಳ ದಿನಾನೇ ಆ ಸಾಂಗ್ ನ ನೋಡಿ ಎಂಜಾಯ್ ಮಾಡಿ, ನೀವು ಫೀಲ್ಗೆ ಹೋಗಿ ಹ್ಯಾವ್ ಫನ್. ಆಲ್ ದ ಬೆಸ್ಟ್ ಅನಿರೀಕ್ಷಿತ ಅತಿಥಿಗಳು. ಆಲ್ ದ ವೆರಿ ಬೆಸ್ಟ್.